ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಅಕ್ಷಯ ತೃತೀಯ ಮಿನಿ ವ್ಲಾಗ್ ಆಗಿರುತ್ತೆ. ಅಕ್ಷಯ ತೃತೀಯ ದಿನ ಬೆಳ್ಳಿ ಬಂಗಾರ ತರಕ್ ಆಗದೆ ಇರೋರು ಉಪ್ಪು ತಗೊಂಡ್ ಬಂದ್ರೂ ಒಳ್ಳೇದು ಅಂತ ಹೇಳಿದ್ರು. ಸೊ ಫಸ್ಟ್ ಅದನ್ನೇ ಪ್ಲಾನ್ ಮಾಡಿದ್ವಿ. ಬಟ್ ಆಮೇಲೆ ತುಂಬಾ ದಿನದಿಂದ ನಮ್ಮ ಹಸ್ಬೆಂಡು ಒಂದು ಇಯರಿಂಗ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ರು. ಇವತ್ತಿನ ದಿನ ಕೊಡ್ಸಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಹಾಗೆ ಅಲ್ಲಿ ಗುಂಡು ನೋಡ್ದೆ, ತಾಳಿ ಪಕ್ಕದಲ್ಲಿ ಹಾಕ್ತಾರಲ್ಲ, ಅದು ನನಗೆ ಚೆನ್ನಾಗಿ ಇಷ್ಟ ಆಯ್ತು. ಸೊ ಹಾಗಾಗಿ ಅದನ್ನು ಕೂಡ ತಗೊಂಡು ಮನೆಗೆ ಬಂದು ನೈಟ್ ಸಾಂಬಾರ್ಗೆ ಇಲ್ಲಿ ನಾನು ಬಸ್ಸಾರು, ಅನ್ನ ಮತ್ತೆ ಪಲ್ಯ ಎಲ್ಲ ಮಾಡಿದ್ದೆ. ಬುಜ್ಜಿ ಬೇಬಿಗೆ ಇವಾಗ ಆಲ್ಮೋಸ್ಟ್ ಇನ್ನೇನು 1 ವೀಕ್ ಇದೆ ಅಷ್ಟೇ, 1 ಇಯರ್ ಕಂಪ್ಲೀಟ್ ಆಗಕ್ಕೆ. ಹಾಗಾಗಿ ಇವಾಗ ಮನೆ ಫುಡ್‌ನೇ ಅವ್ನಿಗೂ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನಾನು. ಇವತ್ತು ಅಷ್ಟೇ ಬಸ್ಸಾಂಬಾರ್ ಜೊತೆಗೆ ಸೊಪ್ಪು ಕಾಳು ಎಲ್ಲ ಅನ್ನದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನೇ ಕೂಡ ತಿನ್ನಿಸ್ದೆ. ಖಾರನೂ ಕೊಟ್ಟಂಗಾಗತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಇದು ನೆಕ್ಸ್ಟ್ ಡೇ ಅಕ್ಷಯ ತೃತೀಯ ದಿನ ಪೂಜೆ ಎಲ್ಲ ಮಾಡಕ್ಕಾಗಿದ್ದಿಲ್ಲ. ಸೊ ಹಾಗಾಗಿ ಇವತ್ತು ತಗೊಂಡ್ ಬಂದಿರೋ ಒಡವೆನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿ ರೆಡಿ ಆಗ್ಬಿಟ್ಟು ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದೀವಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಟಿದ್ವಿ. ಅಂಡ್ ಅಮ್ಮ ಹಳೇದೆಲ್ಲ ವಸ್ತುಗಳಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಕಾಲ್ ಚೈನ್ ತಗೋಬೇಕು ಅಂದ್ರು. ಹಾಗೇನೆ ನಾನು, ನನ್ನ ತಮ್ಮನ ಹೆಂಡತಿ, ಮಗು ಎಲ್ಲಾರು ಹೋಗಿದ್ವಿ. ಎಲ್ಲ ತಗೊಂಡು ಸ್ವಲ್ಪ ನನ್ನ ತಾಳಿ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಮಣಿಗಳು ಬೇಕಾಗಿತ್ತು, ಅದನ್ನು ಕೂಡ ತಗೊಂಡ್ ಬಂದು ಅಮ್ಮಂಗೆ ಪೋಣಿಸ್ಕೊಡ್ತಾ ಇದೀವಿ ಇಲ್ಲಿ. ಎಲ್ಲ ಪೋಣಿಸಿದ ಆದ್ಮೇಲೆ ನೈಟು ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಇದು ತಂದೂರಿ ಚಿಕನ್ನು. ತುಂಬಾ ಚೆನ್ನಾಗಿತ್ತು. ನನ್ನ ತಮ್ಮನ ಹೆಂಡತಿ ಎಲ್ಲರೂ ಕುತ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಹೊರಗಡೆ ಶಟಲ್ ಕಾಕ್ ಎಲ್ಲ ಆಡ್ತಾ ಇದ್ವಿ. ನೈಟ್ ಅಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಎದ್ದು ನಾವು ನಮ್ಮ ಮನೆಗೆ ಬಂದ್ವಿ. ಇಷ್ಟೇ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.